ನಮಸ್ಕಾರ. ನನ್ನ ಪ್ರೀತಿಯ ಬಾಂಧವರು ಮತ್ತು ನನ್ನ ಗ್ರಾಹಕರೇ, ನಾನು ನಿಮ್ಮ ಶ್ರೀನಿಧಿ ಮಹೇಶ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಆಕ್ಸಿಸ್ ಕಂಪ್ನಿ ಸ್ಟ್ಯಾಂಡರ್ಡನ್ನು ಮಾಡಿದ್ದೀನಿ, ವಿತ್ ಅಟೆಂಡೆನ್ಸು ಮಾಡಿದ್ದೀನಿ. ಇಲ್ಲಿ ಸದಾಶಿವನಗರ ನಮ್ಮ ಆಫೀಸಲ್ಲಿ ಮಾಡಿದ್ದೀನಿ. ಸೊ ಇದು ರೆಫರೆನ್ಸಿಂದ ಬಂದಿದ್ದು. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋ ನೋಡಿರ್ತೀರ ನೀವು. ಆ ವಿಡಿಯೋದಲ್ಲಿ ನಾನು ಏನು ಕೆಲಸ ಮಾಡಿದ್ನೋ ಅದನ್ನು ನೋಡಿಬಿಟ್ಟು ನನಗೆ ಅವರು ಇಲ್ಲಿ ರೆಫರೆನ್ಸ್ ಕೊಟ್ಟು ಕೆಲಸ ಚೆನ್ನಾಗಿ ಮಾಡೋಣ ಏನು ಥರ ಚೆನ್ನಾಗಿ ಮಾಡಿದ್ದೀನಿ, ಸೊ ಇಲ್ಲಿ ಮಾಡಪ್ಪ ಅಂದ್ಬಿಟ್ಟು ಇಲ್ಲಿ ರೆಫರೆನ್ಸ್ ಕೊಟ್ಟರು. ಇವಾಗ ಬನ್ನಿ ನಾನು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಕೆಲಸ ಮಾಡೋದು ತೋರಿಸ್ತಾ ಇಲ್ಲ, ಯಾಕಂದರೆ ಪ್ರತಿ ವೀಡಿಯೋದಲ್ಲಿ ನಾನು ಕೆಲಸ ಏನು ಮಾಡಿದ್ರೆ ತೋರಿಸ್ತಾರೆ. ಸೊ ಈ ವಿಡಿಯೋದಲ್ಲಿ ಕೆಲಸ ಮಾಡಿರೋದೆಲ್ಲ ಏನು ತೋರಿಸ್ತಾರೆ. ವಿಡಿಯೋ ಹೇಗೆ ಆ್ಯಕ್ಸೆಸ್ ಕಂಟ್ರೋಲ್ ಆಗುತ್ತೆ ಏನು ಅದ್ರದ್ದು ಸ್ಪೆಸಿಫಿಕೇಶನ್ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಕೆಲಸ ಮಾಡಿ ತೋರಿಸ್ತೀನಿ. ಫಸ್ಟು ಮೈನ್ ಎಂಟ್ರೆನ್ಸಿಂದ ಬರ್ತಾ ಇದ್ದೀನಿ. ಇದು ಒಂದು ನೋಡ್ಬೋದು, ಬನ್ನಿ ಝೆಡ್ ಗೇಟ್ ಟೈಪ್ ಅಂತ. ಸೊ ಇದು ಬ್ರ್ಯಾಂಡ್, ಇದೇ ಬ್ರ್ಯಾಂಡ್ ನಾನು ಯೂಸ್ ಮಾಡೋದು. ಈ ಬ್ರ್ಯಾಂಡ್ ಏನಕ್ಕಪ್ಪ ನಾನು ಯೂಸ್ ಮಾಡೋದು ಅಂದರೆ, ನನಗೆ ಸರ್ವಿಸ್ ಚೆನ್ನಾಗೈತೆ, ಏನಾದರೂ ನನಗೆ ಇಮಿಡಿಯೇಟ್ ನನಗೆ ಸಾಲ್ವ್ ಮಾಡಿಕೊಡ್ತಾರೆ ಪ್ರಾಬ್ಲಮ್ಸು. ಸೊ ಅದಕ್ಕೆ ಈ ಬ್ರ್ಯಾಂಡ್ ನಾನು ಯೂಸ್ ಮಾಡ್ತೀನಿ. ಇದು ತುಂಬ ಚೆನ್ನಾಗೈತೆ ಬ್ರ್ಯಾಂಡು. ಸೊ ಇದು ಬಂದು K45 ಅಂತ. ಇದರಲ್ಲಿ ಬರೋದು ನಿಮಗೆ ಆ್ಯಕ್ಸಿಸ್ ಕಂಟ್ರೋಲು. ಆಚೆ ಕಡೆ ಬಂದು ಬರೀ ಸ್ವಿಚ್ ಮಾತ್ರ ಬರುತ್ತೆ, ಇದಕ್ಕೆ ಬೇರೆ ಡಿವೈಸ್ ಯಾವುದು ಸೆಟ್ ಆಗೋಲ್ಲ. ಇಲ್ಲ ಇದೇ ಥರ ಬ್ಯಾಕ್ ಟು ಬ್ಯಾಕ್ ಹಾಕಬೇಕಾಗುತ್ತೆ. ಇನ್ ಕೇಸ್ ಆಚೆ ಕಡೆಯಿಂದ ಹೊರಗಡೆಯಿಂದ ಆಚೆ ಬರೋದು ಎಂಟ್ರಿ ಬೇಕು ಅಂದರೆ ನಿಮಗೆ. ಸೊ ಇದು ಮಿಷಿನು. ಹಂಗೆ ಬಂದರೆ ನೋಡ್ಬೋದು, ಡಬಲ್ ಸೈಡ್ ಡಬಲ್ ಲಿಫ್ EM ಲಾಕ್. ಇದು ಏನಕ್ಕಂದರೆ ಡಬಲ್ ಲಿಫ್ ಹಾಕಿರೋದು, ಇದು 2 ಡೋರ್ ಐತೆ. ಸೊ 2 ಡೋರ್ಗೆ ಇದು ಡಬಲ್ ಲಿಫ್ EM ಲಾಕ್. ಇದು 600 LP, ಸೊ 1400 LP ಆಗೋಯ್ತಿದೆ. ಸೊ ಇದು ನಿಮಗೆ ಚೆನ್ನಾಗಿರುತ್ತೆ. ಸೊ ಹಂಗೆ ನೋಡ್ಬೋದು, ಕಂಪ್ನಿ ಹೆಸರು SKR ಇನ್ಫ್ರಾಸ್ಟ್ರಕ್ಚರ್ ಗೋಲ್ಡನ್ ಎಸ್ಟಾಬ್ಲಿಷ್ಮೆಂಟ್ ಕಂಪ್ನಿ ಅಂತ, ಆ ಕಂಪ್ನಿಗೆ ಮಾಡಿರೋದು ಇದು. ಸೊ ಇವಾಗ ಹೊರಗಡೆ ಹೋಗೋಣ. ಸೊ ಇದು ಪ್ರೆಸ್ ಮಾಡೋದ್ರೊಳಗಡೆ ಲಾಕ್ ಓಪನ್ ಆಗುತ್ತೆ. ಓಕೆನಾ, ಇದು ಆಟೋಮೆಟಿಕ್ಕಾಗಿ ಡೋರು ಲಾಕ್ ಆಗಿಬಿಡುತ್ತೆ. ಸೊ ಇದಕ್ಕೆ ಹೊರಗಡೆ ಸ್ವಿಚ್ಚು ಇನ್ನೊಂದು ಕೊಟ್ಟಿದ್ದೀನಿ. ಹಾಗೆ ನೋಡಿದ್ರೆ ಮೇಲ್ಗಡೆ ನೋಡಿ ಫಿನಿಶಿಂಗು ಎಲ್ಲೈತೆ ಅಂತ. ಸೊ ಮೇಲ್ಗಡೆ ಬಂದು ಪವರ್ ಸಪ್ಲೈ, ಇದಕ್ಕೆ ಬಂದು 5 amps ಕೊಟ್ಟಿದ್ದೀನಿ. ಇದು EM ಲಾಕ್ಗೆ. ಮಾಮೂಲಿ ಬಯೋಮೆಟ್ರಿಕ್ಗೆ ಅದು ಬಯೋಮೆಟ್ರಿಕ್ ಜೊತೆ ಬರೋದು. ಸೊ 2 amps ಅದು. ಸೊ ಅದೇ ಥರ ಅಲ್ಲಿಂದ ಒಂದು ಇಂಟರ್ನೆಟ್ ವೈರ್ ತೊಗೊಂಡು ಹಾಗೆ ಬಂದಿದ್ದೀನಿ. ಇಂಟರ್ನೆಟ್ ವೈರು ಇಲ್ಲಿ ಬಂದಿದೆ, ಯಾಕಂದರೆ ಅವರು ಅಟೆಂಡೆನ್ಸ್ ಬೇಕು ಅಂದರು. ಸೊ ಸಿಸ್ಟಮ್ ಅಲ್ಲೇ ಐತೆ ಆ ಕಡೆ. ಸೊ ಇಂಟರ್ನೆಟ್ಟು ಥ್ರೂ ಅಪ್ಲಿಕೇಶನ್ ಅವರೆಲ್ಲ ಡೌನ್ಲೋಡ್ ಮಾಡ್ಕೊಬೋದು. ಆಮೇಲೆ ಇದಕ್ಕೊಂದು ಲಾಕ್, ಇದು ಲಾಕ್ ರಿಲೀಸ್ ಮಾಡೋದಕ್ಕೆ ಅಲ್ಲೊಂದು ಕೊಟ್ಟಿದ್ದೀನಿ, ಇಲ್ಲೊಂದು ಕೊಟ್ಟಿದ್ದೀನಿ. ಸೊ 2 ಕಡೆನೂ ಮಾಡ್ಕೊಬೋದು. ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಬೇಕು ಅಂದರೆ ವಿತ್ ರಿಮೋಟ್ ಬರುತ್ತೆ. ಆ ರಿಮೋಟು ಕೊಡ್ಬೋದು. ಬಟ್ ರಿಮೋಟ್ ಎಲ್ಲಾದರೂ ಕಲ್ತೋಯ್ತು ಅಂದರೆ ಯಾರು ಆಚೆ ಹೋಗೋಕ್ಕಾಗಲ್ಲ, ಮೈನ್ ಸ್ವಿಚ್ ಆಫ್ ಮಾಡಬೇಕಾಗುತ್ತೆ. ಅದಕ್ಕೆ ಬೆಸ್ಟು ಇದೇ ಬೆಸ್ಟ್. ಸೊ ಇದು ಸ್ಟ್ಯಾಂಡರ್ಡ್ ಡಿವೈಸು. ಇದು ಆಕ್ಸಿಸ್ 20 ಅಂತ. ಇದು ಬ್ರೋಲೆಕ್ಸ್ ಕಂಪ್ನಿದು. ಸೊ ನೋಡ್ಬೋದು 1 2 3 4 ಆ ಕಡೆ ರೂಮ್ ಜೊತೆ ಅದೆಲ್ಲ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಇದು ಕೆಲಸ ಮಾಡಿರೋದನ್ನ ಹೇಳ್ಬಿಡ್ತೀನಿ. ಇದು ಸ್ಟ್ಯಾಂಡರ್ಡ್ ಡಿವೈಸು. ಈ ಸ್ಟ್ಯಾಂಡರ್ಡ್ ಡಿವೈಸಲ್ಲಿ ನೀವು ಪಾಸ್ವರ್ಡು ಐತೆ, ಫಿಂಗರ್ ಪ್ರಿಂಟು ಐತೆ, ಕಾರ್ಡು ಐತೆ. ಆಮೇಲೆ ನೀವು ಅಟೆಂಡೆನ್ಸ್ ತೊಗೊಬೇಕು ಅಂದರೆ ಇದಕ್ಕೆ ಪೆನ್ ಡ್ರೈವ್ ಹಾಕಬೇಕು. ಪೆನ್ ಡ್ರೈವ್ ಹಾಕಿನೇ ನೀವು ಅಟೆಂಡೆನ್ಸ್ ತೊಗೊಬೇಕಾಗುತ್ತೆ. ಸೊ ಎಲ್ಲ ಆಪ್ಷನ್ ಐತೆ. ಇಂಟರ್ನೆಟ್ ಒಂದಿಲ್ಲ ಅಷ್ಟೇ, ಇಂಟರ್ನೆಟ್ ಆಕ್ಸೆಸ್ ಒಂದಿಲ್ಲ. ಇನ್ನು ಮಿಕ್ಕಿದ ಎಲ್ಲ ಆಪ್ಷನ್ ಐತೆ. ಬಟ್ ಇದು ಸ್ಟ್ಯಾಂಡರ್ಡ್ ಡಿವೈಸು. ಹಾಗೆ ಬನ್ನಿ, ಇದಕ್ಕೂ ಅಷ್ಟೇ ಹಿಂದ್ಗಡೆ ಎಕ್ಸಿಟ್ ಸ್ವಿಚ್ ಹಾಕಿದ್ದೀನಿ. ಈ ಎಕ್ಸಿಟ್ ಸ್ವಿಚ್ಚು ನೋಡ್ಬೋದು, ಪ್ರತಿಯೊಂದು ವೈರಿಗೆ ಎಂಡ್ ಮಾಡಿದ್ದೀನಿ. ಸೊ ಇದು EM ಲಾಕು. ಸೊ ಅಲ್ಲಿ ಕನೆಕ್ಷನ್ ಕೊಟ್ಟಿದ್ದೀನಿ. ಅದು ಬ್ಲ್ಯಾಕ್ ಕಲರ್ ರೆಡ್ ಕಾಣಿಸ್ತಿದೆ, ಅದು ಪವರ್ ಸಪ್ಲೈಗೆ. ಬನ್ನಿ ಹಂಗೆ. ಇದು ಡೋರ್ ನನಗೆ ಆ್ಯಕ್ಚುಲಿ ಸೈಜು ತುಂಬ ಚಿಕ್ಕದು. ಸೊ ಅದಕ್ಕೆ ಇದು ಎಲ್ ಬ್ರ್ಯಾಕೆಟ್ ಒಂದು ಯೂಸ್ ಮಾಡಿದ್ದೀನಿ ಇದಕ್ಕೆ. ಆಮೇಲೆ ಇದಕ್ಕೊಂದು ಗ್ಲಾಸ್ ಬ್ರ್ಯಾಕೆಟ್ ಯೂಸ್ ಮಾಡಿದ್ದೀನಿ. ಸೊ ನೀಟಾಗಿ ಕೂತ್ಕೊಬೇಕು ಅಂತ, ಯಾಕಂದರೆ ಇದು ಡೋರ್ ಲೆವೆಲ್ ಸರಿಗಿಲ್ಲ, ಮಾಡುವಾಗಲೇ ಸರಿಗಿಲ್ಲ. ಆ್ಯಕ್ಚುಲಿ ಮಾಡೋಕ್ಕೆ ಮುಂಚೆ ನನ್ನ ಕರೆದಿದ್ದರೆ ಈ ಕೇಸಿಗೆಲ್ಲ ಆಚೆ ಬರ್ತಾ ಇದ್ದಿಲ್ಲ, ಈ ಕೇಸಿಗೆಲ್ಲ ಹೊರಗಡೆ ಹೋಗ್ಬಿಡ್ತಾ ಇತ್ತು ಈ ವೈರೆಲ್ಲ. ಸೊ ಅದೇ ಥರನೇ ಇದು ಇರೋದು. ಪ್ರತಿಯೊಂದು ನೋಡ್ಬೋದು, ಲಾಕ್ ಓಪನ್ ಆಗುತ್ತೆ. ಸೊ ಅದೇ ಥರ ಇದು ಮಾಡಿರೋದು. EM ಲಾಕು, ಆಕ್ಸಿಸ್ ಕಂಟ್ರೋಲು, ಇಲ್ಲೊಂದು ಎಕ್ಸಿಟ್ ಸ್ವಿಚ್.
ಬರೀ ಇದು ಬಂದು ಇವಾಗ ಥರ್ಡ್ ರೂಮು. ಸೊ ಇದು ಎಮ್ ಡಿ ರೂಮು, ಇದು ಎಮ್ ಡಿ ರೂಮು, ಅದು ಎಮ್ ಡಿ ರೂಮು. ಸೊ ಈ ರೂಮಲ್ಲಿ ಹೆಂಗಪ್ಪ ಮಾಡಿದ್ದೀನಿ ಅಂದರೆ ನೋಡ್ಬೋದು, ಇಲ್ಲಿ ಬ್ರ್ಯಾಕೆಟ್ ಈ ಥರ ಹಾಕಿದ್ದೀನಿ. ಯಾಕಂದರೆ ಇಲ್ಲಿ ನನಗೆ ಸ್ಪೇಸ್ ಇಲ್ಲ ನನಗೆ. ಸೊ ಏನು ಮಾಡೋಕ್ಕೂ ಸ್ಪೇಸ್ ಆಗಲ್ಲ, ಅದಕ್ಕೆ ಬ್ರ್ಯಾಕೆಟ್ ಈ ಥರ ಸೈಡಲ್ಲಿ ಹಾಕ್ಬಿಟ್ಟು ಇದು ಮಾಡಿದ್ದೀನಿ. ಸೇಮ್ ಡಿವೈಸು ಇನ್ಸ್ಟಾಲ್ ಮಾಡಿರೋದು. ಇಲ್ಲೇನಪ್ಪ ಸ್ಪೆಷಲ್ ಅಂದರೆ ಎಕ್ಸಿಟ್ ಬಟನ್ ಇಲ್ಲಿ ಕೊಟ್ಟಿಲ್ಲ ನಾನು. ಆ್ಯಕ್ಚುಲಿ ಎಕ್ಸಿಟ್ ಬಟನ್ ಎಮ್ ಡಿ ಚೇರ್ ಕಡೆ ಕೊಟ್ಟಿದ್ದೀನಿ. ಬರೀ ತೋರಿಸಿ, ಎಮ್ ಡಿ ಚೇರ್ ಕಡೆ ಕೊಟ್ಟಿದ್ದೀನಿ ಎಕ್ಸಿಟ್ ಬಟನ್ನು. ಸೊ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಲಾಕ್ ಓಪನ್ ಆಗುತ್ತೆ. ಸೊ ಅದೇ ಥರನ ಅಲ್ಲೂ ಅದೇ ಥರ ಮಾಡಿದ್ದೀನಿ. ಸೊ ಅದಕ್ಕೆ ಸೇಮ್ ಪವರ್ ಪಾಯಿಂಟ್ ಅಲ್ಲೇ. ಸೊ ಅಲ್ಲಿಂದ ತೊಗೊಂಡು ಪ್ರತಿಯೊಂದು ಮಾಡಿದ್ದಾರೆ. ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ನೆಲ್ಲ ಪವರು ಸಪ್ರೇಟಾಗಿ ಕೊಟ್ಟಿದ್ದೀನಿ ನಾನು. ಆ ಥರ ಡಿವೈಸ್ ಈ ರೂಮ್ಗಿದು, ಈ ಡಿವೈಸ್ ಬಂದು ಈ ರೂಮ್ಗೆ. ಇಲ್ಲೂ ಸೇಮ್ ಪ್ರಾಬ್ಲಮ್ ಇತ್ತು. ಸೊ ಅದರಿಂದ ಇದು ಮಾಡಿದ್ದು ಎರಡು ಬ್ರ್ಯಾಕೆಟು ಹ್ಯಾಂಗಲು ಎಲ್ಲ ಪ್ರತಿಯೊಂದು ಹಾಕ್ಕೊಂಡು. ಸೊ ಇದೆಲ್ಲ ಸೇಮ್ ಆಸ್ ಯೂಶಲು. ಕಸ್ಟಮರ್ನ ಕೇಳಿದೆ ರಿವ್ಯೂಗೆ. ಸೊ ಕಸ್ಟಮರು ಇಲ್ಲ ಬೇಕಂದರೆ ಲೆಟರ್ ಕೊಟ್ಬಿಡ್ತೀನಿ, ವೀಡಿಯೋಸ್ ಎಲ್ಲ ಬೇಡ. ಸೊ ಕಸ್ಟಮರ್ಗೆ ಹೇಳಿದೆ ಈ ಥರ ಲಿಂಕ್ ಹಾಕ್ಬಿಟ್ಟು ಕಳಿಸ್ತೀನಿ, ಅದ್ರಲ್ಲಿ ಬೇಕಂದರೆ ರಿವ್ಯೂ ಮಾಡ್ತೀನಿ ಅಂದರು. ಸರಿ ಸರ್ ಓಕೆ ಅಂದೆ. ಸೊ ಈ ಟೆಕ್ನಿಕಲ್ ವೀಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ. ಸೊ ದಯವಿಟ್ಟು ಒಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಮರಿಬೇಡಿ. ಕೆಲಸ ಮಾಡೋದಕ್ಕೂ ಕಷ್ಟ ಆಗುತ್ತೆ, ವೀಡಿಯೋ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಸೊ ಮಾಡ್ತೀರ ಅಂದ್ಬಿಟ್ಟು ಅಂದ್ಕೊಳ್ತೀನಿ. ಸೊ ಜೈ ಹಿಂದ್, ಜೈ ವಾಸವಿ, ಜೈ ಕರ್ನಾಟಕ.